ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು, ಅದರಲ್ಲಿ ಒಂದು ಸ್ನೇಹಿತರ ಗುಂಪು. ಇದು ಚಿಕ್ಕ ಪಕ್ಷಿ, ನೋಡಕ್ ಚಿಕ್ಕವಳಾಗಿದ್ದಾಳೆ, ಆದ್ರೆ ಅವಳದು ಬುದ್ಧಿ ಸಾಮರ್ಥ್ಯ ದೇವ್ರೆ. ಇದು ಬನ್ನಿ, ಎಲ್ಲರೂ ಗೂಬೆ ಅಂತ ಕರಿತಿರೋ ಒಂದು ಪಾಪ ಕರಡಿ ಮಾಮ. ಇದು ಝಾರಾ, ಪಾಪ ಹೇಗೋ ಹುಲ್ಲು ಮಾತ್ರ ತಿನ್ಕೊಂಡು ಬದುಕ್ತಿದ್ದಾಳಂತೆ. ಹಾಗೆ ಇದ್ದಾಗ ಒಂದು ದಿವಸ ಇವತ್ತಿಗೆ ನೆಮ್ಮದಿ, ಮೀನ್ ತಿಂದು ಹೊಟ್ಟೆ ತುಂಬಿತ್ತು. ನೀನೆಲ್ಲಿದ್ದೆ? ನಾನು ಮೀನ್ ಹಿಡಿಯಕ್ ಹೋಗಿದ್ದೆ. ಹೌದಾ? ಮತ್ತೆ ಏನಾರು ಸಿಕ್ತಾ? ಸಿಕ್ಕಿತ್ತು. 2 ತಿಂದೆ, 2 ತಗೊಂಡ್ ಬಂದಿದ್ದೀನಿ. ಬಲೆ ಬೇಷ್. ಅಲ್ಲ, ಝಾರಾ ಎಲ್ಲಿ? ಇಲ್ಲಿ ಪೂರ್ತಿ ಮೀನ್ದು ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋದ್ಲು. ಅಯ್ಯಯ್ಯೋ. ಅವಳಿಗೆ ಮೀನ್ದು ವಾಸನೆ ಅಂದ್ರೆ ಇಷ್ಟ ಅಲ್ಲ. ಗೊತ್ತು. ಮೀನ್ ವಾಸನೆ ಬಂದಾಗ್ಲೇನೆ ಗೊತ್ತಾಯ್ತು ನೀನ್ ಎಲ್ಲಿದೆಯಾ ಅಂತ. ಅದು ಬೆಳಿಗ್ಗೆ ಸೂಪರ್ ಮೀನು ಸಿಕ್ಕಿತ್ತು. ಅಯ್ಯಯ್ಯೋ, ಆಗ್ತಿಲ್ಲಪ್ಪ ನನಗೆ. ಅಲ್ಲಿ ಹೋಗೋ ದಾರಿ ಪೂರ್ತಿಯಾಗಿ ನೀನು ಹುಲ್ಲಾಕಿದ್ದೆ, ನಾನೇ ಸ್ವಚ್ಛ ಮಾಡಿದ್ದು ಗೊತ್ತಾ? ಇರ್ಲಿ, ಆದ್ರೆ ಹುಲ್ಲಿಗೆ ಈ ತರ ವಾಸನೆ ಇಲ್ಲ ಅಲ್ಲ? ವಾಸನೆ ಇರಲ್ಲ, ಆದ್ರೆ ಸ್ವಚ್ಛ ಮಾಡಿದ್ದು ನಾನಲ್ವಾ? ದೇವ್ರೆ, ನೀವಿಬ್ರು ಶುರು ಮಾಡಿದ್ರಾ? ಬನ್ನಿ, ನಾನ ನದಿ ಪಕ್ಕದಲ್ಲೇ ಇರುತ್ತೀನಿ, ನನಗೆ ಆಗ್ತಿಲ್ಲ ಇಲ್ಲಿ. ಹಾಗಾದ್ರೆ ನಾನು ಆ ಹುಲ್ಲು ಹಾಸು ಪಕ್ಕದಲ್ಲೇ ಇರುತ್ತೇನೆ, ನಾನು ಯಾರಿಗೂ ತೊಂದರೆ ಆಗ್ತಿಲ್ಲಪ್ಪ. ಓ, ನಿಲ್ಲಿಸಿ ಇಬ್ರು. ಇದ್ದಕ್ಕಿದಂತೆ ಏನೋ ಶಬ್ದ ಕೇಳಿತು. ಅಯ್ಯೋ, ಅದು ಏನು ಶಬ್ದ? ಅಯ್ಯೋ, ಅದೊಂದು ಬೇಟೆಗಾರನಲ್ವಾ? ಪ್ರಾಣಿಗಳನ್ನು ಬೇಟೆಯಾಡ್ತಿದ್ದಾನೆ. ಹೌದಲ್ಲ, ಬಾ ಬೇಗ ಹೋಗಿ ಎಲ್ಲಾದ್ರೂ ಅಡಗಿಕೊಳ್ಳೋಣ. ಹೌದು, ಒಬ್ರಿಗೆ ನದಿ ಪಕ್ಕದಲ್ಲಿ ಮತ್ತೆ ಇನ್ನೊಬ್ರಿಗೆ ಹುಲ್ಲುಗಾವಲ ಹತ್ರ ಹೋಗಬೇಡ. ತಮಾಷೆ ಮಾಡಕ್ ಸಮಯನ ಇದು, ಬಾ ಬೇಗ ಹೋಗೋಣ. ಸರಿ, ಬೇಗ ಬಾ, ಭಯ ಆಗ್ತಿದೆ. ಇವಾಗ ಅರ್ಥ ಆಯ್ತಾ? ಜಗಳ ಮಾಡೋದು ತುಂಬಾ ಸುಲಭ, ಆದ್ರೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನಮ್ ಜೊತೆಲಿ ಇರೋರೇ ಬರಬೇಕು.